ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಬಾಣೆಹಟ್ಟಿ ಇದು ಗಣಿ ತೆಗೆಯೋದು ಭಾಳ ದಿವಸದಿಂದ ಟ್ರೈ ಮಾಡ್ತಿದ್ದಾರೆ. ಸುಮಾರು 2 ತಿಂಗಳಿಂದ. ಅವರಿಗೆ ನಾನು CCTV ಇದೆ ಹೊಲದಲ್ಲಿ. ನಂದು ಸ್ಟಾರ್ಟ್ರೆಲ್ಲ ಎತ್ಕೊಂಡೋಗಿದ್ದರಿಂದ ನಾನು ನೈಟು 12 ಗಂಟೆವರೆಗೂ ತಿರುಗ್ತಾ ಇರ್ತೀನಿ. ಅಮಾಸೆ ಹುಣ್ಣಿಮೆ ಬಂದಿದ್ದರೆ 10 ಜನ ತಿರುಗೋದು. ಅದಕ್ಕೆ ನಾನು ಅವ್ರಿಗೆ ಇದು ಮಾಡ್ಕೊಂಡೇ ಇದ್ದೆ. ನಿನ್ನೆ ಬಂದುಬಿಟ್ಟು ಜಾತ್ರೆ ಟೈಮ್ ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ ಭಾಳ ಬಂದಿದ್ದರು. ಎಲ್ಲಿ ಬಂದಿದ್ರು ಅಂತ ಕೇಳಿದಾಗ ಅವರು ನಾವು ಜಾತ್ರೆಗೆ ಬಂದಿದ್ವಿ, ನಮ್ಮ ಪರಿಚಯ ಇರೋ ಮನೆಗೆ ಬಂದಿದ್ವಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಬಿಡು ಅಂತ ನಾನು ಸುಮ್ಕಿದ್ದೆ. ಮಧ್ಯಾಹ್ನ ಟೈಮು ಹೊಲದಲ್ಲಿ ಓದಿದಾಗ ನಾನು ಅವ್ರಿಗೆ ಹೋಗ್ಬಿಟ್ಟು ಸಾಯಂಕಾಲ ಮನೇಲೆಲ್ಲ ಇದ್ದರು. ಅದಕ್ಕೆ ಹಿಡಿದಿದ್ದೀನಿ. ಹಿಡಿದು ಗ್ರಾಮಸ್ಥರು ಎಲ್ಲ ಸೇರಿ ಅವರಿಗೆ ಹಿಡ್ಕೊಟ್ಟು ಪೊಲೀಸಿಗೆ ಹಿಡ್ಕೊಟ್ಟಿದ್ದೀನಿ. ಸುನೀಲು. ನಮ್ಮೂರು ಬಂದ್ಬಿಟ್ಟು ಕುರಾಪುರ ಲಮ್ಮನಹಟ್ಟಿ, ಏನು ಮಾದೇಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತೆ. ಸುಮಾರು 100 ಗ್ರಾಮಗಳ ಒಂದು ಮನೆ ಇದೆ. ಎಲ್ಲರೂ ವ್ಯಾಪಾರ ಮಾಡಿ ಜೀವನ ಮಾಡ್ತಿರ್ತಾರೆ. ಊರಲ್ಲಿ ಇವರು ಸಣ್ಣ ಪುಟ್ಟ ದೇವರು ಇಟ್ಕೊಂಡು ಜನಗಳಿಗೆ ಒಂಥರ ಯಾಮಾರಿಸಿ ಮೂಢನಂಬಿಕೆ ಹುಟ್ಟಿಸಿ ಇವರು ಅಮಾಸೆ ಹುಣ್ಣಿಮೆ ದಿನ ಏನೋ ಮಾಟ ಮಂತ್ರ ಮಾಡಿ ಆ ನಿಧಿ ಸಿಗತ್ತೆ ಅಂತಂದು ಮೊನ್ನೆ ಊರಲ್ಲೆಲ್ಲ ಸಿಕ್ಕಾಗ ಅವ್ರಿಗೆ ಸಿಕ್ಕಿರೋ ಎಲ್ಲ ಮೆಟೀರಿಯಲ್ ನಾವು ಠಾಣೆಗೆ ಮಾಹಿತಿ ಕೊಟ್ಟು ಅವರೆಲ್ಲರನ್ನು ಕಳಿಸಿದ್ದೀವಿ. ಇದಕ್ಕೆ ಕಾನೂನಿಗೆ ಸೂಕ್ತ ಕ್ರಮ ತಗೊಂಡು ಇದರಲ್ಲಿ ಯಾರ್ಯಾರು ಭಾಗಿರೋ ಅವ್ರಿಗೆಲ್ಲನೂ ಕಠಿಣ ಶಿಕ್ಷೆ ಆಗಬೇಕಂತ ನಾವು ಗ್ರಾಮಸ್ಥರು ಎಲ್ಲರೂ ಒಕ್ಕೂರಿನಿಂದ ಹೇಳ್ತೀವಿ. ನಾಗರಾಜ್ ನಾಯ್ಕ, ಕುದಾಪುರ ಲಮ್ಮನಹಟ್ಟಿ. ಇದೇನು ನಿಧಿ ಕಳ್ಳದು ನಮ್ಮೂರಲ್ಲಿ ಸುಮಾರು 2 ತಿಂಗಳಿಂದ ಸಿಕ್ಕಾಪಟ್ಟೆ ಹಾವಳಿಯಾಗಿದೆ. ಯಾರು ರೈತರೆಲ್ಲ ಜಮೀನುಗಳಿಗೆ ನೈಟು ನೀರು ಕಟ್ಟಲಿಕ್ಕೆ ಹೋದಾಗ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ಅವರಿಗೆ ಹೆದರ್ಕೊಂಡು ಯಾರು ನೀರು ಕಟ್ಟಕ್ಕೆ ಹೋಗದೆ ಎಲ್ಲ ಮನೆಯಲ್ಲೇ ಇದ್ದಾರೆ. ಎಲ್ಲಿ ನಮ್ಮ ಜೀವಕ್ಕೆ ಆತಂಕ ಬರ್ತದೆ ಅಂತ ಹೇಳಿ ಎಲ್ಲ ಮಕ್ಕಳು ಸಮೇತ ಎಲ್ಲರೂ ಹೊರಗಡೆ ಅಡ್ಡಾಡದೆ ಎಲ್ಲರೂ ಒಳಗಡೆ ಇದ್ದಾರೆ. ಆದ್ದರಿಂದ ಇವ್ರಿಗೆ ಏನಿದೆಯೋ ಏನು ನಾವು ಅವರಿಗೆ ಈಗ ಪೊಲೀಸರಿಗೆ ಸರೆಂಡರ್ ಮಾಡಿದ್ದೀವಿ. ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದು ನಮ್ಮೂರಿಗೆ ಒಂದು ಮಾದರಿ ಆಗಬೇಕು ನಮ್ಮೂರಿಗೆ ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮೂರಿಗೆ ಜಿವಿ ಟಿವಿ, ಇದು ನಿಮ್ಮ ಧ್ವನಿ.